ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಆಸೆ ಸೀರಿಯಲಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಸೂರ್ಯನೇ ಈ ಥರ ಕೆಲಸ ಮಾಡಿರ್ಬೋದು ಅಂತ ಹೇಳಿ ಅವನಮ್ಮ ಹೇಳ್ತಾ ಇರಬೇಕಾದ್ರೆ ಸೂರ್ಯಂಗೆ ಸ್ವಲ್ಪ ಬೇಸರ ಆಗುತ್ತೆ. ಇದನ್ನು ಹೇಳ್ಕೊಂಡು ಮೀನಾನ ಹತ್ರ ಅಳ್ತಾ ಇರಬೇಕಾದ್ರೆ ಮೀನಾ ಬಂದು ತಪ್ಕೊಳ್ತಾಳೆ. ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ದೊಡ್ಡ ಗಂಡಾಂತರ ನಡೆದಿದೆ, ಆದರೂ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ, ಬಿಟ್ಟರೆ ಹೊರಗಡೆ ಹೇಳ್ಕೊಳ್ಳಲ್ವಲ್ಲ, ನಿಮ್ಮಂಥ ಗಂಡ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ರೀ ಅಂಥೇಳಿ ಮೀನಾ ಸೂರ್ಯನಿಗೆ ಹೇಳ್ತಾಳೆ. ನೀವು ನಿಜವಾಗ್ಲೂ ಒಳ್ಳೆಯವರು ಅಂತ ಗೊತ್ತಿತ್ತು, ಆದರೆ ನಿಮ್ಮ ಮನಸ್ಸಲ್ಲಿ ಇಷ್ಟೆಲ್ಲ ದೊಡ್ಡ ಗಾಯ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಮತ್ತೆ ಮೀನಾ ಹೇಳ್ತಾಳೆ ಸೂರ್ಯಗೆ. ಅದು ಅಲ್ಲದೆ ಈ ಥರದೊಂದು ದೊಡ್ಡ ತಪ್ಪು ಮಾಡಿರೋದು ನೀವಲ್ಲ, ನಿಮ್ಮ ಅಣ್ಣ ಅಂತ ಹೇಳಿ ಅಮ್ಮಂಗೆ ಇನ್ನೂ ಗೊತ್ತಿಲ್ವಾ ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡ್ತಾಳೆ ಸೂರ್ಯಗೆ. ಆಗ ಸೂರ್ಯ ಹೇಳ್ತಾನೆ, ಏನು ಮಾಡೋದು ಮೀನಾ, ಅಮ್ಮಗೆ ಮನೋಜ್ ಅಂತ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಯಾರು ತುಂಬ ಪ್ರೀತಿ ಮಾಡ್ತೀವೋ ಅವ್ರು ತಪ್ಪು ಮಾಡಿದ್ರೆ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ಅಂತೇಳಿ ಹೇಳ್ತಾನೆ ಸೂರ್ಯ. ಹಾಗಾಗಿ ಸಕ್ಕರೆಗೆ ಮನೋಜ ಏನು ಮಾಡಿದ್ರೂ ಇಷ್ಟ ಆಗುತ್ತೆ, ಅದೇ ನನ್ನ ನೋಡಿದ್ರೇ ಆಗಲ್ಲ, ಉರ್ಕೋತಾ ಇರ್ತಾಳೆ, ನಿಂಗೆ ಗೊತ್ತಲ್ವಾ ಅಂಥೇಳಿ ಮೀನಾಗೆ ಹೇಳ್ತಾನೆ ಸೂರ್ಯ. ಆದರೆ ಅದೇ ನನ್ನ ಅಪ್ಪ ನೋಡು ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾರೆ, ಆದರೆ ನನ್ನನ್ನು ಈ ಸಮಸ್ಯೆಯಿಂದ ಹೊರಗೆ ತರೋಕೆ ಅವ್ರ ಕೈಯಲ್ಲೂ ಸಾಧ್ಯ ಆಗಲಿಲ್ಲ ಅಂತೇಳಿ ಸೂರ್ಯ ನೊಂದ್ಕೋತಾನೆ. ಅದು ಅಲ್ಲದೆ ನಾನೊಬ್ಬ ಮೊಂಡ, ನಾನು ತುಂಬ ರೌಡಿ ಥರ ಆಡ್ತೀನಿ, ನನ್ನ ಬುದ್ಧಿ ಸರಿ ಇಲ್ಲ ಅಂತ ಹೇಳಿ ಸಕ್ಕರೆ ಸ್ಕೂಲಿಗೆ ಬಂದು ಹೇಳಿದಾಗ ಎಲ್ಲರೂ ಅದನ್ನ ಹೌದು ಅಂತ ನಂಬಿಟ್ರು ಅಂತ ಹೇಳ್ತಾನೆ ಸೂರ್ಯ. ತಾಯಿ ಆದವಳು ತನ್ನ ಮಗು ಎಷ್ಟೇ ತಪ್ಪು ಮಾಡಿದ್ರು ಕ್ಷಮಿಸ್ತಾಳೆ, ಆದರೆ ನನ್ನ ಕತೆ ಹಾಗಲ್ಲ ಅಂಥೇಳಿ ಸೂರ್ಯ ಹೇಳ್ತಾನೆ. ಸ್ಕೂಲಲ್ಲಿ ನಡೆದಿದ್ದ ಘಟನೆನೇ ಅಮ್ಮ ಹೇಳಿದ್ದನ್ನು ಕೇಳಿ ಎಲ್ಲರೂ ಹೌದು ಅಂತ ಅಂದ್ಕೊಂಡು ನನ್ನನ್ನು ಅಪರಾಧಿಯನ್ನಾಗಿ ಮಾಡಿಬಿಟ್ರು. ಅದೇ ಮಗ ಎಂಥ ದೊಡ್ಡ ಕಟಕ ಆಗಿದ್ರು ತಾಯಿಗೆ ಒಳ್ಳೆ ಮುಗ್ಧ ಅಂತಾರ ಕಾಣಿಸ್ತಾನೆ, ಆದರೆ ನಾನೊಬ್ಬ ಚಿಕ್ಕ ಮಗು ಆಗಿದ್ರು ನನ್ನನ್ನು ಮಗು ಅಂತಾನೆ ನೋಡಿದೆ. ಸಕ್ಕರೆ ಕಣ್ಣಿಗೆ ನಾನು ಕ್ರೂರಿಯಾಗಿ ಕಂಡುಬಿಟ್ಟೆ. ಹೆತ್ತಿರೋ ತಾಯಿನೇ ತನ್ನ ಮಗನ ಬಗ್ಗೆ ತುಂಬ ಕ್ರೂರವಾಗಿ ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ನನ್ನ ನಂಬಿಟ್ರು. ಆದರೆ ಯಾರ ಮುಂದೆ ಏನು ಹೇಳಿದ್ರು ತಾಯಿ ತನ್ನ ಮಗುನ ಬಿಟ್ಕೊಡೋದಿಲ್ಲ, ಆದರೆ ನನ್ನ ಪರಿಸ್ಥಿತಿ ಹಾಗಿರಲಿಲ್ಲ. ಆದರೆ ನನ್ನ ಕತೆ ಹಾಗೇ ಇರಲಿಲ್ಲ. ಅಟ್ಲೀಸ್ಟ್ ಸಕ್ಕರೆ ಸ್ಕೂಲಿಗೆ ಬಂದಾಗ ನನ್ನ ಮಗ ಅಂಥವನಲ್ಲ, ಒಬ್ಬ ಒಳ್ಳೆ ಹುಡುಗ ಅಂತ ಹೇಳ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೆ ಮೀನಾ. ಆದರೆ ಸಕ್ಕರೆ ಇವನು ಹೊಡೆದಿದ್ರು ಹೊಡೆದಿರ್ತಾನೆ, ನಂಬೋಕ್ಕಾಗಲ್ಲ ಅಂತ ಹೇಳಿದಾಗ ನಾನಿನ್ನು ಸತ್ಯ ಹೇಳಿ ಏನು ಪ್ರಯೋಜನ, ನನ್ನ ಮನಸ್ಸೇ ಒಡೆದೋಯ್ತು ಆ ಕ್ಷಣಕ್ಕೆ ಅಂತೇಳಿ ಹೇಳ್ತಾನೆ ಸೂರ್ಯ. ಅದು ಅಲ್ಲದೆ ಸ್ವಲ್ಪ ದಿವಸದಲ್ಲಿ ಹೆಡ್ ಮಾಸ್ಟರ್ ರಿಕವರ್ ಆಗಿಬಿಟ್ರು. ಅದಾದಮೇಲೆ ನನ್ನನ್ನು ಬೇರೆ ರಿಮೈಂಡರ್ ರೂಮಿಂದ ಹೊರಗಡೆ ಕರ್ಕೊಂಬಂದರು. ಆಗ ಅಪ್ಪ ನನ್ನನ್ನು ಕರ್ಕೊಂಡೋಗಿ ನೀನು ಲಕ್ಕಿ ಮನೇಲಿದ್ರೇ ಚೆನ್ನಾಗಿರ್ತೀಯಾ ಅಂತ ಹೇಳಿ ನನ್ನನ್ನು ಊರಲ್ಲೇ ಬಿಟ್ಟರು. ಆಮೇಲೆ ಲಕ್ಕಿ ಅಲ್ಲೇ ಇದ್ದು ನನ್ನನ್ನು ಓದಿಸ್ತೀನಿ ಅಂತ ಹೇಳಿದ್ರು. ಏನೇ ಆಗಲಿ ಇಷ್ಟೆಲ್ಲ ಆದಮೇಲೆ ನಂಗೆ ಯಾಕೋ ಓದೋಕ್ಕೆ ಮನಸ್ಸು ಬರಲಿಲ್ಲ, ಯಾಕಂದರೆ ನನ್ನ ಮನಸ್ಸು ಪೂರ್ತಿಯಾಗಿ ಸಕ್ಕರೆ ಯಾಕೆ ನನಗೆ ಹೀಗೆ ಮಾಡಿಬಿಟ್ಲಲ್ಲ ಅಂತ ಹೇಳಿ ಅನ್ನೋ ಕೊರಗು ಕಾಡ್ತಾನೆ ಇತ್ತು. ಹಾಗಾಗಿ ಓದು ನಂಗೆ ತಲೆಗೆ ಹತ್ತಲೇ ಇಲ್ಲ. ಅದು ಅಲ್ಲದೆ ಸಕ್ಕರೆನೇ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ ಹೇಳು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ದಿನನೇ ಕಳೆದೋಯ್ತು. ಅದು ಅಲ್ಲದೆ ನನಗೆ ಓದಿನ ಮೇಲಿದ್ದ ಇಂಟ್ರೆಸ್ಟೇ ಹೊರಟೋಯ್ತು. ಅದು ಅಲ್ಲದೆ ನಾನು ಇಲ್ಲಿ ಬರಲೇಬಾರ್ದು, ಲಕ್ಕಿ ಜೊತೆನೇ ಇರಬೇಕು ಅಂತ ಅಂದ್ಕೊಂಡೆ. ಆದರೆ ಅಪ್ಪ ನನ್ನನ್ನು ಬಲವಂತ ಮಾಡಿ ಬೆಂಗಳೂರಿಗೆ ಕರ್ಕೊಂಬಂದರು. ಆದರೆ ಏನು ಮಾಡೋದು, ಇಷ್ಟು ವರ್ಷ ಆದರೂ ನನಗೆ ಆ ನೋವು ಹೋಗಲೇ ಇಲ್ಲ. ಏನೋ ಒಂದೊಂದು ಸತಿ ಕುಡಿದ್ರೆ ಆ ನೋವು ಹೋಗುತ್ತೆ ಅಂತೇಳಿ ಅಂದ್ಕೊಳ್ತೀನಿ, ಆದರೆ ಆ ನೋವು ಕಮ್ಮಿ ಆಗಲೇ ಇಲ್ಲ. ಅದು ಅಲ್ಲದೆ ನನ್ನ ಮನಸ್ಸಿಗಾಗಿರೋ ಗಾಯನ ಸರಿ ಮಾಡೋಕ್ಕೆ ಈ ಪ್ರಪಂಚದಲ್ಲಿ ಔಷಧಿನೇ ಇಲ್ಲ ಗೊತ್ತಾ. ಆದ್ರೂ ಆ ಕುಡಿಯೋ ಅಭ್ಯಾಸನ ಕಮ್ಮಿ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ನನ್ನ ಕೈಯಲ್ಲಿ. ಅದ್ರ ಮಧ್ಯದಲ್ಲಿ ಒಂದು ದಿವಸ ಚೆನ್ನಾಗಿ ಕುಡ್ಕೊಂಬಂದ್ಬಿಟ್ಟೆ. ಅದ್ರ ಮಧ್ಯದಲ್ಲಿ ಅವತ್ತೇನಾಯಿತು ಅಂತ ಅಪ್ಪನ ಹತ್ರ ಎಲ್ಲ ಸತ್ಯನೂ ಹೇಳ್ಕೊಂಡೆ. ಈ ಸತ್ಯ ಅವ್ರಿಗೆ ಮಾತ್ರ ಗೊತ್ತಿತ್ತು, ನಿನಗೆ ಗೊತ್ತಾಗಿದೆ. ಆದರೆ ಏನು ಮಾಡೋದು ಮೀನಾ, ಆದರೆ ಸಕ್ಕರೆ ಕಣ್ಣಿಗೆ ಮಾತ್ರ ನಾನೊಬ್ಬ ಕುಡುಕ, ಮೊಂಡ, ಬೇಡದೇ ಇರೋನಾಗ್ಬಿಟ್ಟೆ ಅಂತೇಳಿ ಹೇಳ್ತಾನೆ ಸೂರ್ಯ. ಏನು ಮಾಡೋದು ಮೀನಾ, ಎಷ್ಟೇ ಸರಿ ಮಾಡಿಕೊಂಡ್ರು ನನ್ನ ಬಾಲ್ಯ ನನಗೆ ವಾಪಸ್ ಬರುತ್ತಾ, ಹೋಗಿರೋ ಜೀವನ ಮತ್ತೆ ಬರುತ್ತಾ ಹೇಳು ಅಂತೇಳಿ ಹೇಳ್ತಾನೆ. ಇನ್ನೇನಾದರೂ ವಿದ್ಯೆ ವಾಪಸ್ ಬರೋ ಚಾನ್ಸ್ ಇದೆಯಾ, ಅದೂ ಇಲ್ಲ. ಅದು ಅಲ್ಲದೆ ಹೋಗಲಿ ನನ್ನ ಬಾಲ್ಯದ ಅಮ್ಮನ ಪ್ರೀತಿ ಆದರೂ ಸಿಗ್ತಾ, ಅದೂ ಇಲ್ಲ. ಅದಿನ್ನು ಮುಂದೆ ಸಿಗೋದೂ ಇಲ್ಲ ಬಿಡು, ಎಲ್ಲ ಮುಗ್ದೋಗಿರೋ ಕತೆ ಅದು. ಈಗೆಲ್ಲ ಹೇಳ್ತಾ ಇರಬೇಕಾದ್ರೆ ಮೀನಾ ಹೇಳ್ತಾಳೆ, ಇಲ್ಲ ರೀ, ನಿಮ್ಮ ಜೀವನ ಇವತ್ತಿಂದ ಶುರು ಆಗ್ತಾ ಇದೆ, ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಮೀನಾ ಹೇಳಬೇಕಾದ್ರೆ ಜೀವನದಲ್ಲಿ ಮುಂದೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ದಾರಿ ಹಿಡಿಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಾನು ನನ್ನ ಪಾಡಿಗೆ ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಆಗಲೇ ಅಪ್ಪ ನಿನ್ನ ಜೊತೆ ನನ್ನ ಮದುವೆ ಮಾಡಿಸಿದ್ರು. ಜೀವನದಲ್ಲಿ ಖುಷಿಯಾಗಿರ್ಬೋದು ಅಂತ ಹೇಳಿ ಹೇಳ್ಕೊಟ್ಟವಳೆ ನೀನು ಮೀನಾ. ಅದು ಅಲ್ಲದೆ ನೀನು ನನ್ನ ಜೀವನಕ್ಕೆ ಬರಲಿಲ್ಲ ಅಂದಿದ್ರೆ ನನ್ನ ಜೀವನ ಇಷ್ಟರಲ್ಲಿ ಏನಾಗಿರ್ತಾ ಇತ್ತೋ ಅಂತ ನನಗೆ ಗೊತ್ತಿಲ್ಲ. ಅಮ್ಮನ ಪ್ರೀತಿ ಕಳ್ಕೊಂಡಿದ್ದ ಈ ಹೃದಯಕ್ಕೆ ಪ್ರೀತಿ ಅನ್ನೋದನ್ನು ಏನು ಅಂತ ಹೇಳ್ಕೊಟ್ಟಿರೋ ದೇವತೆ ನೀನು ಮೀನಾ.
ನನ್ನನ್ನೊಬ್ಬ ಮನುಷ್ಯನಾಗಿ ರೂಪಿಸಿದ್ದೇ ನೀನು ಅಂತ ಸೂರ್ಯ ಹೇಳ್ತಾ ಇರಬೇಕಾದ್ರೆ ಮೀನಾ ಹೇಳ್ತಾಳೆ, ನೋಡ್ತಾ ಇರಿ, ಒಂದಲ್ಲ ಒಂದು ದಿವಸ ನಿಮ್ಮ ಮೇಲೆ ಪ್ರೀತಿ ಬಂದೇ ಬರುತ್ತೆ. ಸಕ್ಕರೆ ನಿಮ್ಮನ್ನ ಮಗ ಅಂತ ಒಪ್ಕೊಂಡು ನಿಮ್ಮನ್ನ ಮುದ್ದಾಡೋ ದಿನ ಬಂದೇ ಬರುತ್ತೆ ಅಂತ ಹೇಳಿ ಮೀನಾ ಸೂರ್ಯಗೆ ಸಮಾಧಾನ ಮಾಡ್ತಾಳೆ. ಅವ್ರ ತಪ್ಪು ಅವರು ಅರಿವು ಮಾಡ್ಕೋತಾರೆ. ಅದು ಅಲ್ಲದೆ ನೀವು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತೇಳಿ ಅರ್ಥ ಮಾಡ್ಕೋತಾರೆ. ಸಕ್ಕರೆ ನೀವೇ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಮೀನಾ ಸೂರ್ಯಗೆ ಸಮಾಧಾನ ಮಾಡ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಏನು ಸಕ್ಕರೆನಾ? ಆ ಸಕ್ಕರೆ ನನ್ನನ್ನು ಪ್ರೀತಿ ಮಾಡೋದಾ? ನಾನೇನೋ ತಪ್ಪು ಮಾಡಿಲ್ಲ ಅಂಥೇಳಿ ಅವಳು ಅರ್ಥ ಮಾಡ್ಕೋತಾಳ? ಅಂಥದ್ದೊಂದು ದಿನ ನನ್ನ ಜೀವನದಲ್ಲಿ ಬರುತ್ತೆ ಅನ್ನೋ ನಂಬಿಕೆನೇ ನನಗಿಲ್ಲ ಅಂತೇಳಿ ಹೇಳ್ತಾನೆ ಸೂರ್ಯ. ಇಲ್ಲ ರೀ, ನಿಮಗೆ ನೆನಪಿದೆಯಾ ಅವತ್ತೊಂದಿನ ಅಮ್ಮ ಅನ್ನದಾನ ಮಾಡ್ತಾ ಇರಬೇಕಾದ್ರೆ ನೀವು ಅಲ್ಲಿ ಹೋಗಿ ಊಟ ಮಾಡ್ಕೊಂಬಂದಿದ್ರಿ, ಆ ದಿನ ನೀವು ಎಷ್ಟು ಖುಷಿ ಪಟ್ಟಿದ್ರಿ ಅಂತೇಳಿ ನೆನಪಿದೆಯಾ ಅಂತ ಹೇಳಿ ಮೀನಾ ಸೂರ್ಯ ಕೇಳ್ತಾಳೆ. ಆವಾಗ ನನಗದು ದೊಡ್ಡ ವಿಷಯ ಅಂತ ಅನಿಸ್ಲಿಲ್ಲ. ಆದರೆ ನೀವು ಇವತ್ತು ಹೇಳೋದೆಲ್ಲ ಕೇಳ್ತಾ ಇದ್ರೆ ಖಂಡಿತ ನಿಮ್ಮಮ್ಮ ನಿಮ್ಮನ್ನು ಅರ್ಥ ಮಾಡ್ಕೋತಾರೆ. ನಿಮ್ಮಿಂದ ನಿಮ್ಮಮ್ಮಂಗೆ ಒಳ್ಳೇದಾಗುತ್ತೆ. ನೀವೇ ಕಾದು ನೋಡ್ತಾ ಇರಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಸೂರ್ಯಗೆ. ಮೀನಾ ಹೇಳೋದನ್ನ ಕೇಳ್ತಾ ಸೂರ್ಯ ಕಣ್ಣೀರಿಡ್ತಾ ಮೀನನ ಕಾಲ್ ಮೇಲೆ ಮಲ್ಕೋತಾನೆ. ಅದು ಅಲ್ಲದೆ ಸೂರ್ಯ ಹೇಳ್ತಾನೆ, ಕ್ರಿಶ್ ಕೂಡ ನಂತರ ಇನ್ನೊಬ್ಬ ಸೂರ್ಯ ಆಗಬಾರ್ದು, ಹಾಗಾಗಿ ನಾನು ಅವನ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಕೇಳಿ ಮೀನಾ ಹೇಳ್ತಾಳೆ, ನೀವು ಯಾಕೆ ಕ್ರಿಶ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಅಂತಾನೆ ನಂಗೆ ಇವಾಗ ಅರ್ಥ ಆಗ್ತಾ ಇದೆ ರೀ ಅಂತೇಳಿ ಹೇಳ್ತಾಳೆ. ಅದು ಅಲ್ಲದೆ ಈ ಥರದೊಂದು ಸಮಸ್ಯೆಯಿಂದ ನಾವು ಹೊರಗಡೆ ತರೋಣ, ಅದು ಅಲ್ಲದೆ ಅವನಿಗೇನು ಆಗದಿರೋ ಥರ ನಾವು ಅವನ್ನ ಪ್ರೊಟೆಕ್ಟ್ ಮಾಡೋಣ ಅಂತ ಹೇಳಿ ಮೀನಾ ಸೂರ್ಯಗೆ ಹೇಳ್ತಾನೆ ಕ್ರಿಶ್ ಬಗ್ಗೆ. ಸೂರ್ಯಗೆ ತನ್ನ ಮನಸ್ಸಿನ ಭಾರ ಎಲ್ಲ ಇಳಿತು. ತನ್ನ ಬಾಲ್ಯದ ಕಹಿ ಘಟನೆನ ಮೀನಾ ಜೊತೆ ಹೇಳ್ಕೊಂಡು ಮನ್ಸು ಹಗುರವಾಯಿತು ಅನ್ನೋ ಥರ ಹೇಳಿ ಅವನು ಮೀನಾ ಕಾಲ ಮೇಲೆ ನಿದ್ದೆಗೆ ಜಾರ್ಬಿಡ್ತಾನೆ. ಸೂರ್ಯ ಮತ್ತು ಮೀನಾ ಕೃಷ್ಣ ಹೇಗೆ ಕಾಪಾಡ್ಕೊಳ್ತಾರೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ, ಆಯಿತಾ? ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್.